8ನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನಾ ಕಾರ್ಯ. ತುಮಕೂರಿನ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪೂಜೆ. ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಇತ್ತ ತುಮಕೂರಿನಲ್ಲೂ ಗಣೇಶೋತ್ಸವದ ಸಂಭ್ರಮ ಮನೆ ಮಾಡಿದೆ. ತುಮಕೂರಿನ ಟೌನ್ ಹಾಲ್ BGS ವೃತ್ತದ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಅದ್ದೂರಿಯಾಗಿ 8ನೇ ವರ್ಷದ ಹಿಂದೂ ಮಹಾಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಯಿತು. ನಿನ್ನೆಯಷ್ಟೇ ಶೋಭಾಯಾತ್ರೆ ಮೂಲಕ ತುಮಕೂರಿಗೆ ಗಣೇಶ ಮೂರ್ತಿಯ ಪುರಪ್ರವೇಶ ಮಾಡಿಕೊಂಡಿದ್ದು, ಇಂದು ಹೋಮ ಹವನ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ಗಣಪತಿ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು. ಇನ್ನು ಸೆಪ್ಟೆಂಬರ್ 13ನೇ ತಾರೀಕು ಗಣಪತಿ ವಿಸರ್ಜನಾ ಮಹೋತ್ಸವವನ್ನ ಆಯೋಜಿಸಲಾಗಿದೆ. ಈ ವೇಳೆ ಸ್ಫೂರ್ತಿ ಡೆವಲಪರ್ಸ್ ಮಾಲೀಕ ಸ್ಫೂರ್ತಿ ಚಿದಾನಂದ್ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಿಂದೂ ಮಹಾಗಣಪತಿಯ 8ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಿಂದ ಸ್ವಾಮಿಯ ಹೋಮ ಹವನದಿಂದ ಪ್ರತಿಷ್ಠಾಪನೆ ನೆರವೇರಿದೆ. ಅಲ್ಲದೆ ದಿನನಿತ್ಯ ವಿಶೇಷ ಅಲಂಕಾರ, ಸೇವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಗಣಪತಿ ಉತ್ಸವ ನಡೆಯುತ್ತೆ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷ ಅಗ್ರಸ್ಥಾನವನ್ನ ಗಣಪತಿ ಪಡೆದಿದ್ದಾನೆ ಅಂತ ಹೇಳಿದ್ರು. ಸಮಸ್ತ ಕನ್ನಡ ನಾಡಿನ ಜನತೆಗೆ ಗೌರಿ ಹಾಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ಏನು ಪ್ರತಿ ವರ್ಷದಂತೆ ಟೌನ್ ಹಾಲ್ ಸರ್ಕಲ್ನಲ್ಲಿ ನಾಗರಗುಡಿ ದೇವಸ್ಥಾನದಲ್ಲಿ ಹಿಂದೂ ಮಹಾಗಣಪತಿಯ 8ನೇ ವಾರ್ಷಿಕೋತ್ಸವ ಬಹಳ ಅದ್ದೂರಿಯಿಂದ ಸ್ವಾಮಿಯನ್ನು ಇದೀಗ ತಾನೇ ಪ್ರತಿಷ್ಠಾಪನೆ ಹೋಮ ಹವನದಿಂದ ಆಗಿದೆ. ವಿಶೇಷವಾಗಿ ಕಾರ್ಯಕರ್ತರು ಮತ್ತು ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇನ್ನು ಸುಮಾರು ಮುಂದಿನ ತಿಂಗಳು 13ನೇ ತಾರೀಕುವರೆಗೂ ವಿಶೇಷ ಅಲಂಕಾರದೊಂದಿಗೆ, ವಿಶೇಷ ಸೇವೆಗಳೊಂದಿಗೆ, ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಒಂದು ಗಣಪತಿ ಉತ್ಸವ ಆಗ್ತದೆ. ಮತ್ತು ವಿಶೇಷವಾಗಿ 13ನೇ ತಾರೀಕು ವಿಸರ್ಜನಾ ಕಾರ್ಯಕ್ರಮ ನಗರದ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಕಲಾ ತಂಡಗಳ ವೈಭವದೊಂದಿಗೆ ಸಾವಿರಾರು ಭಕ್ತರ ಸಮೂಹದೊಂದಿಗೆ ಈ ಕಾರ್ಯಕ್ರಮ ವಿಸರ್ಜನೆಗೊಳ್ಳುವ ಒಂದು ಸಮಾರೋಪ ಇರುತ್ತೆ. ಬಂಧುಗಳೇ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವಿಶೇಷವಾದಂತಹ ಅಗ್ರಸ್ಥಾನವನ್ನು ಗಣಪತಿಯನ್ನು ಪಡೆದುಕೊಂಡಿದೆ. ಇಲ್ಲಿ ಅನೇಕರು ಗಣಪತಿಯನ್ನು ಇಡ್ತಾರೆ. ಇಡೀ ಮನೆಗಳಲ್ಲಿ ಗಣಪನನ್ನ ಪೂಜೆ ಮಾಡ್ತಾರೆ. ಬಡಾವಣೆಗಳಲ್ಲಿ ಯುವಕರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೆ. ವಿದ್ಯಾಭ್ಯಾಸಕ್ಕೋಸ್ಕರ, ಕೀರ್ತಿಗೋಸ್ಕರ, ಬಂದಂತ ನಿರ್ವಿದ್ಯೆಗಳನ್ನ ಕಾಪಾಡುವಕ್ಕೋಸ್ಕರ ಗಣಪತಿಗೆ ಅಗ್ರಮಾನ್ಯ ಪೂಜೆಯನ್ನು ಮಾಡ್ತಾರೆ. ಇನ್ನು ಇದೇ ವೇಳೆ ಹಿಂದೂ ಸೇವಾ ಸಮಿತಿಯ ಕಾರ್ಯಕರ್ತರು ಮಾತನಾಡಿ, ಈ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಬಹಳ ವಿಜೃಂಭಣೆಯಿಂದ ನೆರವೇರಿದೆ. ಇದರ ಜೊತೆಗೆ ಸೆಪ್ಟೆಂಬರ್ 13ನೇ ತಾರೀಕಿನಿಂದ ಪ್ರತಿದಿನ ಭಜನಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆ ಸೇರಿದಂತೆ ಹಲವು ಕಾರ್ಯಕ್ರಮಗಳು ನೆರವೇರಲಿವೆ. ಈ ಉತ್ಸವದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದರು. 2025 ಹಿಂದೂ ಮಹಾಗಣಪತಿ ನಾವು ನಾಗರಕಟ್ಟೆಯಲ್ಲಿ, ಟೌನ್ ಹಾಲ್ ನಾಗರಕಟ್ಟೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ. ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ DV ಶೇಖರ್ ಅವರು ಮತ್ತು ಅನೇಕರು ಇಲ್ಲಿ ನಮ್ಮ ಸಮಿತಿಯ ಕಾರ್ಯದರ್ಶಿಗಳು, ದೇವಸ್ಥಾನ ಸಮಿತಿಯವರು, ನಮ್ಮ ಕಾರ್ಯಕರ್ತರು, ಭಕ್ತಾದಿಗಳು ಎಲ್ಲರೂ ಇವತ್ತು ಭಾಗಿಯಾಗಿದ್ವಿ. 13ನೇ ತಾರೀಕು ವಿಜೃಂಭಣೆಯ ವಿಸರ್ಜನೆ ಇದೆ. ಅವತ್ತು ಇಡೀ ಹಿಂದೂ ಸಮಾಜ ಪಾಲ್ಗೊಳ್ಬೇಕು ಮತ್ತು ಇದರ ಮಧ್ಯೆ ಅನೇಕ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಭಜನಾ ತಂಡಗಳು ಎಲ್ಲವೂ ಸೇರಿ ವಿಶೇಷವಾಗಿ ಅನ್ನ ಸಂತರ್ಪಣೆ ಕೂಡ ಪ್ರತಿದಿನ ಕೂಡ ಇರ್ತದೆ, ಬೆಳಗ್ಗೆ ಮತ್ತು ಸಂಜೆ. ಎಲ್ಲರೂ ಇಡೀ ಹಿಂದೂ ಸಮಾಜ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಬೇಕು ಮತ್ತು ವಿಸರ್ಜನಾ ಮಹೋತ್ಸವದಲ್ಲಿ ನಮ್ಮ ಇಡೀ ಹಿಂದೂ ಸಮಾಜದ ಐಕ್ಯತೆಯನ್ನು ನಾವು ಪ್ರದರ್ಶಿಸಬೇಕು. ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಇದಕ್ಕೆ ಶ್ರಮ ವಹಿಸ್ತಾ ಇದ್ದೀವಿ. ಹಿಂದೂ ಸಮಾಜ ಪೂರಕವಾಗಿದ್ದು ಮುಂದಿನ ತಿಂಗಳು 2ನೇ ಶನಿವಾರ 13ನೇ ತಾರೀಕು ನಾವೆಲ್ಲರೂ ಇದೇ ಟೌನ್ ಹಾಲ್ BGS ವೃತ್ತದ ನಾಗರಕಟ್ಟೆ ಬಳಿ ಬೆಳಗ್ಗೆ 11 ಗಂಟೆಗೆ ಸೇರೋಣ ಅಂತ ಹೇಳ್ತಾ ಎಲ್ಲರೂ ಇಡೀ ಹಿಂದೂ ಸಮಾಜ ಈ ದೇವಸ್ಥಾನಕ್ಕೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಇವತ್ತು ಟೌನ್ ಹಾಲ್ ಸರ್ಕಲಲ್ಲಿ ಮಹಾಗಣಪತಿ ಪ್ರತಿಷ್ಠಾಪನಾ ಕಾರ್ಯಕ್ರಮನ ನೆರವೇರಿಸ್ತಾ ಇದ್ದೀವಿ. ಸಾವಿರಾರು ಜನ ಇಲ್ಲಿ ಪಾಲ್ಗೊಂಡಿದ್ದಾರೆ. ಬಹಳ ಸಂತೋಷದಿಂದ ಎಷ್ಟೋ ಎಲ್ಲ ನಮ್ಮ ಕಾರ್ಯಕರ್ತರು ಸುಮಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂಥದ್ದು ಕಾರ್ಯಕರ್ತರು ಭಾಗವಹಿಸಿ ಎಲ್ಲರೂ ಸದ್ಭಕ್ತರು ದೇವರ ಕೃಪೆಗೆ ಪಾತ್ರರಾಗಬೇಕು. ಈ ಮೂಲಕ ನಿಮ್ಮ ಚಾನಲ್ ಮೂಲಕ ಏನು ಮಾಡಿದ್ರೆ ಎಲ್ಲರೂ ಕೂಡ ಇವತ್ತು ಬಂದು ದೇವರ ಪ್ರಸಾದ ವಿನಿಯೋಗ ಇರುತ್ತೆ, ಪ್ರಸಾದ ಸ್ವೀಕರಿಸಿ ಗಣಪತಿ ಆಶೀರ್ವಾದವನ್ನು ಪಡೆದು ದೇವರ ಒಂದು ಕೃಪೆಗೆ ಪಾತ್ರರಾಗಬೇಕು ಕೇಳ್ಕೊಳ್ತೀವಿ. ನಮಸ್ಕಾರ. ಈ ದಿವಸ ಗೌರಿ ಗಣೇಶ ಹಬ್ಬದ ಒಂದು ಸಂದರ್ಭದಲ್ಲಿ ಸಮಸ್ತ ತುಮಕೂರಿನ ಮತ್ತು ಎಲ್ಲ ನಾಗರಿಕರಿಗೂ ನಾನು
ಶುಭಾಶಯಗಳನ್ನು ಕೋರ್ತಾ ಈ ಒಂದು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಈಗೇನು ನಮ್ಮಲ್ಲಿ ನೆರವೇರಿದೆ ಇದು ಭಾಳ ವಿಜೃಂಭಣೆಯಿಂದ 13ನೇ ತಾರೀಕುವರೆಗೂ ಉತ್ಸವ ಕಾರ್ಯಕ್ರಮಗಳು ಮತ್ತು ಭಜನಾ ಕಾರ್ಯಕ್ರಮಗಳು ಯಥೇಚ್ಛವಾಗಿ ಸಂಜೆ ಕಾರ್ಯಕ್ರಮಗಳು ಎಲ್ಲ ನಡ್ಕೊಂಬರ್ತಾ ಇದೆ. ಇದು ಈಗಾಗಲೇ 8ನೇ ವರ್ಷದ ಒಂದು ಉತ್ಸವ. ಈ ಉತ್ಸವದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಹಾಗೆಯೇ ಈ 8ನೇ ವರ್ಷದ ಒಂದು ಉತ್ಸವ ಕಾರ್ಯಕ್ರಮ ಏನು ನಮ್ಮ ತುಮಕೂರಿನಲ್ಲಿ ನಡೀತಾ ಇದೆ, ಈಗಾಗಲೇ 5-6 ವರ್ಷದಿಂದ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡ್ಕೊಂಬರ್ತಾ ಇದೆ. ಇದಕ್ಕೆಲ್ಲ ಪೂರಕವಾಗಿ ನಮ್ಮ ಈ ಹಿಂದೂ ಮಹಾಗಣಪತಿ ಹಿಂದೂ ಸೇವಾ ಸಮಿತಿಯ ಏನು ಸಂಚಾಲಕರು ಮತ್ತು ಕಾರ್ಯಕರ್ತರಿದ್ದಾರೆ ಅವರ ಒಂದು ಶ್ರಮ ಈ ಒಂದು ಹಿಂದೂ ಮಹಾಗಣಪತಿ ವೈಭವವಾಗಿ ನಡೆಯೋದಕ್ಕೆ ಕಾರಣ. ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಈ ಕಾರ್ಯಕ್ರಮ ನಡೆಸೋದಕ್ಕೆ ಮುಂಚಿತವಾಗಿ ಈಗೇನೋ 1 ಗಂಟೆ ನಾವು ನಿಂತ್ಕೊಂಡು ಮಾತಾಡ್ತೀವಿ. ಆದರೆ ಇದ್ರ ಹಿಂದೆ ಅವರ ಶ್ರಮ 3 ತಿಂಗಳಿಂದ ಶ್ರಮಪಟ್ಟಿದ್ದಾರೆ ಅಂದರೆ ಅತಿಶಯೋಕ್ತಿ ಆಗಲಾರ್ದು. ಈ ರೀತಿಯಾಗಿ ಶ್ರಮಪಟ್ಟವರಿಗೆ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಆಗಮಿಸಿರ್ತಕ್ಕಂತಹ ಸಮಸ್ತ ಭಕ್ತಾದಿಗಳಿಗೂ ನಾನು ನಮ್ಮ ವಂದನೆಗಳನ್ನ ತಿಳಿಸ್ತೇನೆ. ಅಲ್ಲದೆ ಸೆಪ್ಟೆಂಬರ್ 13ನೇ ತಾರೀಕಿನಂದು ಎಲ್ಲರೂ ಬಂದು ವಿಸರ್ಜನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರು. ಹಿಂದೂ ಮಹಾಗಣಪತಿ ಸೇವಾ ಸಮಿತಿ ವತಿಯಿಂದ ಬೃಹತ್ ಗಣೇಶ ಮೂರ್ತಿಯನ್ನ ಕೂರಿಸುವ ಮೂಲಕ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನ ಆಚರಿಸಲಾಗ್ತಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.